ಹಾಯ್ ಕನ್ನಡ ಬೇತ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ, ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ, ಹೊಸದಾಗಿ ಫೈನಲ್ ಆಗಿ ಇದೀಗ ಒಂದು ರಿಸಲ್ಟ್ ಡೇಟ್‌ಗೆ ಸಂಬಂಧಪಟ್ಟಂತೆ ನ್ಯೂ ಡೇಟ್ ಅಪ್ಡೇಟ್ ಬರ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಇಲಾಖೆ ಕಡೆಯಿಂದನೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆ ಯಾವಾಗ ಆಗಿದ್ರೆ, ಏನು ಎತ್ತ, ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಏನು ಮುಂದೂಡಿಕೆ ಆಗಿತ್ತಲ್ಲ, ಇಲಾಖೆ ಕಡೆಯಿಂದ ಏಪ್ರಿಲ್ ತಿಂಗಳ 7ನೇ ತಾರೀಕಿಗೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಆ ನಂತರದಲ್ಲಿ ಒಂದು ಮುಂದೂಡಿಕೆ ಆಗ್ತಿದೆ. ನಾವು ಶೀಘ್ರದಲ್ಲೇ ದಿನಾಂಕನ ಕೂಡ ತಿಳಿಸ್ತೇವೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿನ ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದು ಅಪ್ಡೇಟ್ ಬರ್ತಿರುವಂಥದ್ದು, ಬೆಳವಣಿಗೆ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಏನಾಗಿದ್ರೆ ಯಾವ ದಿನ ನಂದು ರಿಸಲ್ಟ್ ಬರುತ್ತೆ ಸರ್, ಏನು ಅಂತ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಅದಕ್ಕೆ ಮೊದಲನೇದಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ವಿಡಿಯೋಸ್ ಅಲ್ವಾ, ಮತ್ತೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕಡೆಯಿಂದನೇ ಒಂದು ಎಕ್ಸಾಮ್ 2 ಆಗಿರ್ಬೋದು, ಎಕ್ಸಾಮ್ 3 ಆಗಿರ್ಬೋದು, ಅಥವಾ ಒಂದು ಅಂದ್ರೆ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಬರೀರಿ. ನೀವು ಯಾರನ್ನು ಕೂಡ ನಾವು ಅನುತ್ತೀರ್ಣ ಆಗಿರ ಅಥವಾ ನಾಟ್ ಕಂಪ್ಲೀಟೆಡ್ ಫೇಲ್ ಅಂತ ಬರಲಿ ಅಂತ ಹೇಳ್ತಿಲ್ಲ. ಎಲ್ಲರ ರಿಸಲ್ಟ್ ಕೂಡ ಚೆನ್ನಾಗಿ ಬರಲಿ. ಮತ್ತೆ ಎಲ್ಲ ಅಭ್ಯರ್ಥಿಗಳಿಗೆ ವಿಡಿಯೋ ನೋಡ್ತಿರೋ ಎಲ್ಲ ರಿಸಲ್ಟ್ ಕೂಡ ಎಲ್ಲರೂ ಕೂಡ ಪಾಸ್ ಆಗ್ರಿ, ಎಲ್ಲರ ರಿಸಲ್ಟ್ಗಳು ಕೂಡ ಅನ್ಕೊಂಡಷ್ಟಿಗಿನ್ನ ಚೆನ್ನಾಗಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನೀವು ಕೂಡ ಆಶಿಸಂಗಿದ್ರೆ ಲೈಕ್ ಮುಖಾಂತರ ಸೂಚನೆ ಕೊಡಬಹುದು ಅಥವಾ ಕಮೆಂಟ್ ಮುಖಾಂತರ ನಿಮ್ಮ ಒಂದು ರಿಸಲ್ಟ್ ಎಷ್ಟಾಗಬಹುದು ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಿ, ಮತ್ತೆ ರಿವಲ್ಯೂಷನ್ ರೀಟೋಟಲಿಂಗ್ ಆಗಿರ್ಬೋದು, ಇತರೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನಿದ್ರು ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಖರವಾಗಿ ಸ್ಪಷ್ಟವಾಗಿ ಕನ್ನಡದಲ್ಲೇ ಅರ್ಥ ಆಗತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ ಅಂತ ಹೇಳ್ತಾ. ಹಾಗೆ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಮಾಹಿತಿನ ಪಡ್ಕೋತಾ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ಬರೋಣ ಇವಾಗ. ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 7ನೇ ತಾರೀಕು ಅಂತ ಮಾಹಿತಿನ ಕೊಟ್ಟರು. ನಂತರದಲ್ಲಿ ದಿನಾಂಕನ ಮುಂದೂಡಿತಾ ಇದ್ದೀವಿ ನಾವು. ಅಂದರೆ ಕೊನೆ ಹಂತದ ಮೌಲ್ಯಮಾಪನ ಕಾರ್ಯ ಅಂತ ಒಂದು ಕಡೆ ಮಾಹಿತಿ ಬಂದರೆ, ಇನ್ನೊಂದು ಸಂದರ್ಭದಲ್ಲಿ ನೀತಿ ಸಮಿತಿ ಜಾರಿ ಇರೋದ್ರಿಂದ ಒಂದು ಚುನಾವಣಾ ಆಯೋಗಕ್ಕೆ ಪತ್ರನ ಬರೆದಿದ್ದಾರೆ. ಒಂದು ಇಲಾಖಾ ಅಧಿಕಾರಿಗಳು ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪತ್ರ ಬರೆದಿದ್ದಾರೆ. ಒಂದು ಚುನಾವಣಾ ಆಯೋಗದವರು ಇನ್ನೂ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ಸ್ವಲ್ಪ ಸಮಯ ಆಗ್ತಿದೆ ಅಂತ ಮಾಹಿತಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏಪ್ರಿಲ್ ತಿಂಗಳ 7ನೇ ತಾರೀಕು 2026 ಮಂಗಳವಾರ ಸಂಜೆ ಒಳಗಡೆ ಒಂದು ಸ್ಪಷ್ಟೀಕರಣ ಸಿಗಲಿದೆ ಅಂತ ಮಾಹಿತಿ ಇತ್ತು. ಸದ್ಯಕ್ಕೆ ಇವಾಗ ಅಪ್ಡೇಟ್ ಕೂಡ ಬರ್ತಿರೋದಾಗಿರುತ್ತೆ. ಇಲಾಖಾ ಮೂಲಗಳ ಮಾಹಿತಿ ಪ್ರಕಾರ ಈ ದಿನದಂದು ರಿಸಲ್ಟ್ ಅನ್ನು ಪ್ರಕಟ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಸಿದ್ಧತೆಗಳು ಆಗಿದ್ದಾವೆ. ಶಿಕ್ಷಣ ಸಚಿವರೇ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇರೋದಾಗಿರುತ್ತೆ. ಬಟ್ ಅದಕ್ಕೆ ಕನ್ಫ್ಯೂಷನ್ಸ್ ಇರುವಂತದ್ದು ಇಲ್ಲಿ ಕೂಡ. ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳ 9ನೇ ತಾರೀಕಿನಂದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧತೆಗಳು ನಡೀತಿದ್ದಾವೆ ಇಲಾಖೆ ಕಡೆಯಿಂದ ಅಂತ ಮಾಹಿತಿಗಳು ಇರುವಂತದ್ದಾಗಿರುತ್ತೆ. ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ, ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಎಲೆಕ್ಷನ್ ನಡೀತಿರೋದ್ರಿಂದ ನೀತಿ ಸಮೀಕ್ಷೆ ಕೂಡ ಜಾರಿ ಇರುವಂತದ್ದಾಗಿರುತ್ತೆ. ಆ ರೀಸನ್ ಇಂದ ಅಂದೇ ಆಗಿದ್ರೆ ಎಲೆಕ್ಷನ್ ನಡೆದ್ರು ಕೂಡ ಅನೌನ್ಸ್ ಮಾಡಬಹುದಾಗಿರುತ್ತೆ. ಅಷ್ಟೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ನೀತಿ ಸಮಿತಿ ಇರುತ್ತೆ, ತುಂಬಾ ಸಮಸ್ಯೆ ಆಗುತ್ತೆ ಅಂತಲ್ಲ. ರಿಸಲ್ಟ್ ಆಗಿರೋದ್ರಿಂದ ಚುನಾವಣಾ ಆಯೋಗದವರು ಪರ್ಮಿಷನ್ ಕೊಟ್ಟಂತ ಸಂದರ್ಭದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಬಹುದಾಗಿರುತ್ತೆ. ಬಟ್ ಶಿಕ್ಷಣ ಸಚಿವರು ಅವತ್ತು ಅನೌನ್ಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಸದ್ಯಕ್ಕೆ ಇವಾಗ ಶಿಕ್ಷಣ ಸಚಿವರು ಏನು ಹೇಳಿಲ್ಲ. ಬಟ್ ಅದ್ರ ಈ ಒಂದು ಇಲಾಖಾ ಮೂಲಗಳು ಶಿಕ್ಷಣ ಸಚಿವರು ಅನೌನ್ಸ್ ಮಾಡ್ತಾರೆ ಅವತ್ತು ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಅಂತ ಮಾಹಿತಿನ ಕೊಡ್ತಿರೋದಾಗಿರುತ್ತೆ. ಸದ್ಯಕ್ಕೆ ಇದನ್ನ ಕಾದು ನೋಡಬೇಕಿರುತ್ತೆ. ಬಟ್ ಏಪ್ರಿಲ್ 9ನೇ ತಾರೀಕು 2026ರಂದು ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ರಿಸಲ್ಟ್ ಅನ್ನ ಪ್ರಕಟ ಮಾಡ್ತಾರೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಇರುವಂತದ್ದಾಗಿರುತ್ತೆ. ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಕೂಡ ಬರುವಂತದ್ದು ನಿರೀಕ್ಷೆ ಸದ್ಯಕ್ಕೆ ಇರುವಂತದ್ದಾಗಿರುತ್ತೆ. ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಪ್ರಕಾರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.